ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಪೀರಿಯಡ್ಸ್ ಟೈಮಲ್ಲಿ ಮಾಡ್ಕೊಳ್ಬೇಕಾದಂಥ ಒಂದು ಕಷಾಯ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಪೇಯ್ನ್ ರಿಲೀಫು, ಆಮೇಲೆ ಮುಟ್ಟಿನ ಸಮಸ್ಯೆ ಏನೇ ಇದ್ದರೂ, ಡ್ಯೂರಿಂಗ್ ಅದೇ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿ ಒಬ್ಬೊಬ್ಬರಿಗೆ ಕ್ರ್ಯಾಂಪ್ಸ್ ಹಿಡ್ಕೊಂಡಾಗ ತುಂಬ ಪೇಯ್ನ್ ಇರುತ್ತೆ. ಅದೆಲ್ಲ ರಿಲೀಫ್ ಆಗೋಕ್ಕೆ ಒಂದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡಿ ಹೇಳ್ತಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಕಷಾಯ ಮಾಡೋಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಧನಿಯಾ ಬೀಜ ಬೇಕು ಫ್ರೆಂಡ್ಸ್, ಆಮೇಲೆ ಧನಿಯಾ, ಜೀರಿಗೆ, ಒಂದು 3 ಲವಂಗ, ಒಣ ಶುಂಠಿ ಇಲ್ಲಾಂದರೆ ಹಸಿ ಶುಂಠಿನೂ ತೊಗೋಬೋದು, ಆಮೇಲೆ ಚಕ್ಕೆ, ಒಂದು 5ರಿಂದ 6 ಕಾಳು ಮೆಣಸು, ಜೀರಿಗೆ, ಬೆಲ್ಲ, ಸೋಂಪು, ಅಜ್ವಾನ ಫ್ರೆಂಡ್ಸ್, ಅಜ್ವಾನ, ಧನಿಯಾ, ಆಮೇಲೆ ಸ್ವಲ್ಪ ಆ್ಯಡ್ ಮಾಡ್ಕೊಳಕ್ಕೆ ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ ಅದು. ಓಕೆ, ಬನ್ನಿ ಫಸ್ಟು ಪ್ಯಾನ್ ಇಡೋಣ. 2 ಗ್ಲಾಸ್ ನೀರು ಹಾಕ್ತಿದ್ದೀನಿ ಫ್ರೆಂಡ್ಸ್. ಫುಲ್ಲು 2 ಗ್ಲಾಸ್ ಮಗ್ ಥರ ಇರೋ 2 ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ. ಅದು ಕುದ್ದು 1 ಗ್ಲಾಸಿಗೆ ಆಗಬೇಕು ಫ್ರೆಂಡ್ಸ್. ನೋಡಿ, ನಾನು ಫಸ್ಟ್ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ, ಆಮೇಲೆ ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ, ಇದು ಕೂಲಿಂಗ್ ಏಜೆಂಟ್ ಆಗುತ್ತೆ, ಹಾಗೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದು ಧನಿಯಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ, ಆಮೇಲೆ ಕೂಲಿಂಗ್ ಪ್ರಾಪರ್ಟಿನೂ ಕೊಡುತ್ತೆ ಫ್ರೆಂಡ್ಸ್. ಕೂಲ್ ಇನ್ಫ್ಲಮೇಷನ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಇದು ಮಾಡಿ ಸಹಾಯ ಮಾಡುತ್ತೆ. ಆಮೇಲೆ ಜೀರಿಗೆ ಮತ್ತು ಸೋಂಪು, ಇದು ಡೈಜೆಸ್ಟಿವ್ ಎಂಜೈಮ್ನ ಇನ್ಕ್ರೀಸ್ ಮಾಡುತ್ತೆ, ಆಮೇಲೆ ಗ್ಯಾಸ್ನ ರೆಡ್ಯೂಸ್ ಮಾಡುತ್ತೆ, ಆಮೇಲೆ ಪೇಯ್ನ್ ರಿಲೀಫ್ ಮಾಡುತ್ತೆ. ಅಬ್ಡಾಮಿನಲ್ ಸ್ವೆಲ್ಲಿಂಗ್ ಏನಾದರೂ ಇದ್ದರೆ ಇದಾಗುತ್ತೆ, ಮತ್ತು ವಾಟರ್ ಕಂಟೆಂಟ್ನ ಇನ್ಕ್ರೀಸ್ ಮಾಡುತ್ತೆ ಫ್ರೆಂಡ್ಸ್. ಆಮೇಲೆ ಬ್ಲ್ಯಾಕ್ ಪೆಪ್ಪರು ಮತ್ತು ಜಿಂಜರು, ಕಾಳು ಮೆಣಸು ಮತ್ತು ಶುಂಠಿ ಏನಕ್ಕೆ ಹಾಕಬೇಕು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗೋಕ್ಕೆ, ಮತ್ತು ಡಿಸ್ಕಂಫರ್ಟ್ ಎಲ್ಲ ಇರುತ್ತಲ್ಲ ನಮಗೆ ಅದನ್ನು, ಮತ್ತು ಅದು ತುಂಬ ಕೂಲಿಂಗ್ ಪ್ರಾಪರ್ಟೀಸ್. ನಾವು ಆಲ್ಮೋಸ್ಟ್ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೀಟ್ ಇರ್ತೀವಿ ಫ್ರೆಂಡ್ಸ್, ಅದು ಕೂಲಾಗಿ ಇದು ಮಾಡುತ್ತೆ. ಆಮೇಲೆ ನಮಗೆ ಕ್ರ್ಯಾಂಪ್ಸ್ ಕೂಡ ತುಂಬ ಈಸಿಯಾಗಿ ಫ್ಲೋ ಆಗೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಅಜ್ವಾನ, ಇದು ಬೆಲ್ಲ ಏನಕ್ಕೆ ಹಾಕ್ತೀವಿ ಅಂದರೆ ಮುಟ್ಟಿನ ಸೆಳೆತವನ್ನು ಕಮ್ಮಿ ಮಾಡೋಕ್ಕೆ. ಆಮೇಲೆ ಕಳ್ಕೊಂಡಿರ್ತೀವಿ ನಾವು, ಬ್ಲಡ್ ಹೋಗುತ್ತಲ್ಲ ತುಂಬ, ನಮ್ಮಲ್ಲಿ ಕಬ್ಬಿಣಾಂಶ ತುಂಬ ಕಮ್ಮಿ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಆವಾಗ ಅದು ಕಳೆದೋಗಿರೋದು ನಮ್ಮನ್ನ ಪುನಃ ತುಂಬಿಸ್ಕೊಳ್ಳೋಕ್ಕೆ ಇದು ಅಜ್ವಾನ ಮತ್ತು ಬೆಲ್ಲ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಕುದೀತಾ ಇದೆ. ಆಮೇಲೆ ನೈಸರ್ಗಿಕವಾಗಿ ನೋವು ನಿವಾರಣೆ ಫ್ರೆಂಡ್ಸ್. ಈಗೆಲ್ಲ ಟ್ಯಾಬ್ಲೆಟ್ಸ್ ಬಳಸ್ತಾ ಇದ್ದಾರೆ, ಅದು ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ. ಪೇಯ್ನ್ ಕಿಲ್ಲರ್ಸ್ ಆಗಲಿ, ಆಮೇಲೆ ಮುಟ್ಟಿನ ಟೈಮಲ್ಲಿ ಕೊಡೋ ಟ್ಯಾಬ್ಲೆಟ್ಸ್ ಯಾವುದೂ ಬಳಸಬೇಡಿ ಫ್ರೆಂಡ್ಸ್, ಅದು ತುಂಬ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುತ್ತೆ. ಇದು ಹೇಳೋ ಕಷಾಯ ನೀವು ಮಾಡ್ಕೊಂಡು ಕುಡಿ. 1 ಸರಿ ಇಲ್ಲ 2 ಸರಿ ಟ್ರೈ ಮಾಡಿ, ನಿಮಗೆ ಅಡ್ಜಸ್ಟ್ ಆದಷ್ಟು ಅದು ಇಮಿಡಿಯೇಟಾಗಿ ಪೇಯ್ನ್ ರಿಲೀಫ್ ಆಗುತ್ತೆ ಫ್ರೆಂಡ್ಸ್. ಹೀಟ್ ಇರೋರ್ಗೂ ಹೀಟಾಗಿ ಕೆಲಸ ಮಾಡುತ್ತೆ, ಕೂಲ್ ಆಗಿರೋರ್ಗೂ ಕೂಲ್ ಟೈಪೇ ಇದು ಕೊಡುತ್ತೆ. ಎರಡೂ ಸೇರಿಸಿದ್ದೀವಿ ಅಲ್ಲ, ಆಲ್ಮೋಸ್ಟ್ ಎಲ್ಲ ಮನೇಲಿ ಸಿಗೋಂಥ ವಸ್ತುಗಳೇ. ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಅದು 2 ಗ್ಲಾಸ್ ಹಾಕಿರೋ ನೀರು 1 ಗ್ಲಾಸ್ ಬರೋವರೆಗೆ ಅಷ್ಟು ಕುದಿಬೇಕು ಫ್ರೆಂಡ್ಸ್. ಅದು ಕರೆಕ್ಟ್ ಪ್ರಪೋರ್ಷನಲ್ಲಿ ನಾನು ಎಷ್ಟೆಷ್ಟು ತೋರಿಸಿದ್ದೀನಲ್ಲ ಅಷ್ಟು 1 ಟ್ರಿಪ್ಪಿಗೆ ಮಾಡ್ಕೊಂಡು ಕುಡಿ. 1 ಡೇಗೆಲ್ಲ ಅದು ರಿಲೀಫಾಗಿ ಕೆಲಸ ಮಾಡುತ್ತೆ. ನೋಡಿ, ಚೆನ್ನಾಗಿ ಕುದ್ದು ಅದು ಕಲರ್ ಹೇಗೆ ಬಿಟ್ಕೊಳುತ್ತಲ್ಲ ಫ್ರೆಂಡ್ಸ್, ಅದು ಬಿಟ್ಕೊಂಡ್ಮೇಲೆ ಅದು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಕಷಾಯ. ಜಾಸ್ತಿ ಹೋಮ್ ರೆಮಿಡೀಸು ಇದು ಮಾಡ್ಕೊಳ್ಳಿ, ಟ್ಯಾಬ್ಲೆಟ್ಸು ಆ ಥರ ಎಲ್ಲ ಪ್ರಿಫರ್ ಮಾಡಬೇಡಿ. ತುಂಬ ವರ್ಸ್ಟ್ ಕೇಸಲ್ಲಿ ಮಾತ್ರ ಬಳಸಿ ಫ್ರೆಂಡ್ಸ್ ಟ್ಯಾಬ್ಲೆಟ್ಸು. ಆಲ್ಮೋಸ್ಟ್ ಇದು ರೆಡಿ ಆಗಿದೆ ನೋಡಿ, ಕಷಾಯ ಈ ಕಲರಲ್ಲಿ ಬಂದಿದೆ. ಈಗ ಸೋಸ್ಕೊಳ್ಳೋಣ. ನೋಡಿ, ಕಲರ್ ಒಂಥರ ಬ್ರೌನ್ ಟೀ ಥರ ಇದೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಇದಿರುತ್ತೆ ಫ್ರೆಂಡ್ಸ್, ಏನು ಒಗರು ಇರಲ್ಲ, ಕಹಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಮುಟ್ಟಿನ ಸಮಸ್ಯೆಗೆ, ನೋವು ನಿವಾರಣೆಗೆ ಕೆಲಸ ಮಾಡುತ್ತೆ ಈ ಕಷಾಯ.
ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಹೊಸ್ದಾಗಿ ಫೇಸ್ ಮಾಡ್ತಾ ಇರ್ತಾರೆ ಸ್ಟಮಕ್ ಪೇನು, ಅವ್ರಿಗೆಲ್ಲ ಮೈಕೈ ನೋವು, ಎಲ್ಲದಕ್ಕೂ ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ತಾಯಂದರು ಇದು ದಯವಿಟ್ಟು ಮಾಡಿ ಕೊಡಿ ನಿಮ್ಮ ಮಕ್ಕಳಿಗೆ. ನೋಡಿ, ಆದಷ್ಟು ಟ್ಯಾಬ್ಲೆಟ್ಸಿಂದ ದೂರ ಇರೋಣ, ಮನೆ ಮದ್ದೇ ಪಾಲಿಸೋಣ ಫ್ರೆಂಡ್ಸ್. ಪ್ಲೀಸ್ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.